ಅಲ್ಲ ಸರ್ ಬಂದಿದ್ದು ಎಲ್ಲ ಇಟ್ಕೊಳ್ಳಿ ಸರ್ ಹಾಗೆ ಕೊಡಿ ಕೊಡಿ ಅಲ್ಲ ಅಷ್ಟೇ ಫೋಟೋ ಹಾಗೆ ಹಾಗೆ ತೊಗೊಳ್ಳಿ ಆಲೂಗಡ್ಡೆ ಬೆಳೆಯುವಂಥದ್ದು ಈಗ 4,000ರಿಂದ 5,000 ಹೆಕ್ಟೇರ್ಗೆ ಬಹಳ ಕ್ಷೀಣಿಸಿ ಬಂದಿರುತ್ತೆ. ತಮ್ಮೆಲ್ಲರೂ ಗೊತ್ತಿರೋ ವಿಚಾರ. ಅದು ಹಲವಾರು ಕಾರಣಗಳಿರ್ಬೋದು, ಅದು ಅಂಗಮಾರಿ ರೋಗ ಇರ್ಬೋದು ಮತ್ತು ಹಲವಾರು ವಿಚಾರಗಳು ಮತ್ತು ತಂತ್ರಜ್ಞಾನ ಯಾವಾಗ ನಮಗೆ ಮುಂದುವರ್ಕೊಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಏನು ತೋಟಗಾರಿಕೆ ಇಲಾಖೆ ವತಿಯಿಂದ ಆಲೂಗಡ್ಡೆ ಮೇಳ ಅಂತ ಇವತ್ತು 26 ಮತ್ತು 27ನೇ ತಾರೀಕು ಇದೇ ತಿಂಗಳು ಜನವರಿಯಂದು ಹಾಸ್ತಂಬ ನಮ್ಮ ಉದ್ಯಾನವನದಲ್ಲಿ ಏನು ಹಮ್ಮಿಕೊಂಡಿದ್ದಾರೆ. ಪಂಜಾಬ್ನಿಂದಲೂ ಕೂಡ ರೈತರು ಮತ್ತು ಇವರೆಲ್ಲ ಬರ್ತಾ ಇದ್ದಾರೆ. ಅದೇ ರೀತಿ ಹಾಸನ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ರೈತರು ಕೂಡ ಬಂದು ಆಗಮಿಸಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ಏನು ಆಲೂಗಡ್ಡೆ ಬೆಳೆಯಲಿಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಆಲೂಗಡ್ಡೆ ಬೆಳೆಯಲಿಕ್ಕೆ ಯಾವ ತರ ತಂತ್ರಜ್ಞಾನ ಇವತ್ತು ಮುಂದುವರೆದಿದೆ. ಹಲವಾರು ಏನು ವಿಚಾರಗಳನ್ನ ಸೈಂಟಿಸ್ಟ್ಗಳಿರ್ಬೋದು ಎಲ್ಲರೂ ಬಂದು ಹಲವಾರು ವಿಚಾರಗಳನ್ನ ಅವರು ಬಂದು ಈಗಾಗಲೇ ಹೇಳ್ತಾರೆ. ವಿನೂತನವಾದ ಬೇಸಾಯ ಕ್ರಮಗಳು ಇರ್ಬೋದು, ಸುಧಾರಿತ ಸಸ್ಯ ಸಂರಕ್ಷಣಾ ಔಷಧಿಗಳು ಮತ್ತು ವಿಧಾನಗಳ ಪರಿಚಯ, ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಇದೊಂದು ಸದುಪಯೋಗನ ರೈತರು ಪಡ್ಕೋಬೇಕು. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹಾಸನ ಜಿಲ್ಲೆ ಆಲೂಗಡ್ಡೆ ಬೆಳೆದಲ್ಲಿ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ ನಾನು ಕೂಡ ಏನು ಭಗವಂತನ ಪ್ರಾರ್ಥಿಸ್ತಾ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾನು ಕೂಡ ರೈತರಲ್ಲಿ ಮತ್ತು ತೋಟಗಾರಿಕೆ ಇಲಾಖೆಗೂ ಕೂಡ ಮನವಿಯನ್ನು ಮಾಡಕ್ಕೆ ಬಯಸ್ತೇನೆ.